ಮಹಾಕುಂಭಮೇಳದಲ್ಲಿ ಕನ್ನಡದ ಒಬ್ರು ಗುರೂಜಿ ಸಿಕ್ಕಿದ್ರು. ಜಗತ್ತಿನಲ್ಲಿ ಈಗ ಸನಾತನದ ರೆವಲ್ಯೂಷನ್ ಹೇಗಾಗ್ತಿದೆ, ಸನಾತನದತ್ತ ಜಗತ್ತು ವಾಲುತ್ತಿರೋದ್ರ ಬಗ್ಗೆ ಅವರು ಮಾತಾಡಿದ್ರು. ಕಲಿಯುಗದಲ್ಲಿ ಏನು ಕೂಡ ಸಿಗುತ್ತಿಲ್ಲ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ರು. ಓಂಕಾರದ ಬಗ್ಗೆಯೂ ಕೂಡ ದೇಶ ವಿದೇಶದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಹಾಗಾದ್ರೆ ಆ ಕನ್ನಡದ ಗುರುಗಳು ಆಡಿರುವಂತ ಮಾತಿನ ತಾತ್ಪರ್ಯ ಏನು, ವೈಜ್ಞಾನಿಕವಾಗಿ ಅವರು ಮಹಾಕುಂಭಮೇಳವನ್ನ ನೋಡಿದ್ದು ಹೇಗೆ, ಈ ವರದಿ ನೋಡಿ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ಇವತ್ತು 34ನೇ ದಿನ. 50 ಕೋಟಿ 11 ಲಕ್ಷ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಪಾವಿತ್ರ್ಯತೆಯನ್ನು ಅನುಭವಿಸಿದ್ದಾರೆ. ಇವತ್ತು ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ದೇವಭೂಮಿ ಪ್ರಯಾಗರಾಜ್ಗೆ. ಒಂದು ಬಾರಿಯಾದರೂ ಕೂಡ ನೋಡಲೇಬೇಕಾದಂತ ಅತಿ ದೊಡ್ಡ ವಿಶ್ವದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ. ನಮ್ಮ ಮುಂದಿನ 3 ಪೀಳಿಗೆ ನೋಡಲಾಗದ ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಕನ್ನಡಿಗರು. ಕೋಟ್ಯಾಂತರ ಜನ ಬಂದಿರುವಂತ ಕನ್ನಡಿಗರು ಇವತ್ತಿನ ದಿನವನ್ನ ಹೇಗೆ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ. ನೋಡಿ, ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು. ಪ್ರತಿದಿನವೂ ಕೂಡ ಕರ್ನಾಟಕದ ಯಾತ್ರಿಕರು ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬಂದಿರುವ ಯಾತ್ರಿಕರು ಈ ಪುಣ್ಯ ಸ್ನಾನದ ದಿವ್ಯ ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ. ಗುರುಗಳೇ, ತಾವು ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರಿಂದ ಬಂದಿರೋದು. ಸೊ ಇದೇನಂದ್ರೆ 144 ವರ್ಷಕ್ಕೆ ನಡೆಯುವಂತ ಮಹಾಕುಂಭ ಏನಕ್ಕಂತ ಹೇಳ್ತೀವಂದ್ರೆ, ಯಾವಾಗ ಸೈನ್ಸ್ ಅಂತ ಅದರಲ್ಲಿ ತಗೊಂಡ್ರೆ, ಯಾಕಂದ್ರೆ ನಮ್ಮ ಹಿಂದೂ ರಿಲಿಜಿಯನ್ ಯಾವುದೇ ಇದ್ರೂ ಒಂದು ವಿಜ್ಞಾನದ ಆಧಾರಿತ ಮೇಲೆ ಇರುತ್ತೆ. ಈಗ 144 ವರ್ಷ ಏನಂದ್ರೆ, ಒಂದು ಸೂರ್ಯ ತನ್ನ ಸುತ್ತುಗಳನ್ನು ಒಂದು ಸಾರಿ 12 ಪ್ಲಾನೆಟ್ ಅನ್ನು ಮುಗಿಸಿದಾಗ ಒಂದು ನಾವು ಪೂರ್ಣ ಕುಂಭ ಅಂತ ತಗೊಳ್ತೇವೆ. ಅದು 12 × 12 ಅಂದ್ರೆ 144 ವರ್ಷ ಆದಾಗ ಅದನ್ನ ಮಹಾಕುಂಭ ಅಂತ ತಗೊಳ್ತೀವಿ. ಯಾಕೆ ಇವಾಗೆ ಮಹಾಕುಂಭ ಅಂತ ತಗೊಳ್ತೀವಿ ಅಂದ್ರೆ, ಯಾವಾಗ ರವಿ ಮತ್ತು ಚಂದ್ರ ಮತ್ತು ಗುರು ಕುಂಭರಾಶಿಯಲ್ಲಿ ಕೂಡ್ತಾನೋ ಅಂದ್ರೆ ಅದನ್ನ ಆಸ್ಪಿಷಿಯಸ್ ಟೈಮ್ ಅಂತ ತಗೊಳ್ತೀವಿ ನಾವು. ಬೇಸಿಕಲಿ ಇದು ಸೈಂಟಿಫಿಕ್ ಟೆಕ್ನಿಕಲ್ ರೀಸನ್. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಸನಾತನ ಧರ್ಮ ಮಾಡಿದ್ರು ಪ್ರತಿಯೊಂದು ರಿಚುವಲ್ಸು ಬಹಳ ಒಂದು ವಿಜ್ಞಾನ ಆಧಾರಿತವಾದ ಇದ್ರ ಮೇಲೇನೆ ಡೆವಲಪ್ ಆಗಿದೆ. ನೋಡಿ, ಸನಾತನದ ಶ್ರೀಮಂತಿಕೆ ಅಂತ ಹೇಳಿದ್ರೆ ಇದು. 100 ಜನ ಬಂದವರು ಈ ದಿವ್ಯ ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ನಾನು ಮಾತಾಡ್ತೀನಿ. ಎಲ್ಲಿಂದ ಬಂದ್ರಮ್ಮ? ನಾವು ಬೆಂಗಳೂರಿಂದ. ಹೆಂಗಿದೆ ಮಹಾಕುಂಭದ ಅನುಭವ? ಅದೇ ಸೂಪರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಆಕ್ಚುಲಿ 2 years ಬ್ಯಾಕ್ ನಾವು ಬಂದಿದ್ವಿ, ಇಲ್ಲಿ 5 days ಇದ್ವಿ. ನೆಕ್ಸ್ಟ್ 2 years ನಂತರ ಬರ್ತೀವಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. 44 ವರ್ಷ ನಮ್ಮ ಮುಂದಿನ 3 ಪೀಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ತಾವು ಅದಕ್ಕೆ ಸಾಕಾರ ಆಗ್ತಾ ಇದ್ದೀರಿ. ತಮ್ಮ ಸಂತೃಪ್ತಿ ಅನುಭೂತಿ ಹೆಂಗಿದೆ? ನಿಜ ಖುಷಿ ಅನ್ಸುತ್ತೆ. ಆ 3 dip ಇದೆಯಲ್ಲ, ನಿಜವಾಗ್ಲೂ ಇಟ್ ಇಸ್ ರಿಯಲಿ ಟ್ರೂಲಿ ಬ್ಲೆಸ್ಸಿಂಗ್ಸ್. ಕರೆಕ್ಟ್. ಖಂಡಿತ ಹೌದು. ಹೇಳಿ. ಹಾ, ಈ ಕುಂಭಮೇಳ 144 ವರ್ಷಕ್ಕೊಂದು ನಡೆಯೋದನ್ನ ಬರಬೇಕು ಅಂದ್ರೆ ಪಾಲ್ಗೊಳ್ಬೇಕು ಅಂತ ನಾವು ಅದೃಷ್ಟ ಮಾಡಿರ್ಬೇಕು. ಹೋದ ಜನ್ಮದಲ್ಲಿ ಏನಾಗಿದ್ದೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಮಾಡಿದೀವಿ. ಇನ್ನ ಬರೋ 5 ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದರಿಂದ ಇದೆಲ್ಲರೂ ಪ್ರತಿಯೊಬ್ಬರು ಬಂದು 34ನೇ ದಿನ. ಅಮೆರಿಕ ಜನಸಂಖ್ಯೆ 33 ಕೋಟಿ. ನಾವು 50 ಕೋಟಿ 11 ಲಕ್ಷ ಯಾತ್ರಿಕರು ಬಂದು ಸ್ನಾನ ಮಾಡಿ ಆಗಿದೆ. 46 ದಿನದೊಳಗಡೆ 3 ಅಮೆರಿಕದ ಜನಸಂಖ್ಯೆ ಬಂದು ಸ್ನಾನ ಮಾಡುವಷ್ಟು ಜನ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ರೆ, ನೋಡಿ ಏನಿದು ನಮ್ಮ ಕಣ್ಣುಗಳು ಪಾವನ ಆಗ್ಬಿಟ್ಟಿದೆ. ಮತ್ತೆ ಮುಂದೇನಿಲ್ಲ. ನೋಡಿ, ಎಂತ ಊರ್ಗೋಲ್ ಇಟ್ಕೊಂಡಂತ ಅಜ್ಜಿ ಬಂದು 85 ವರ್ಷದ ಅಜ್ಜಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಯಾರೋ ಒಬ್ಬ ವೀಲ್ ಚೇರ್ ನಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಬಹುಶಃ ಇಂತ ಒಂದು ಕಮಿಟ್ಮೆಂಟು ಹಿಂದೂ ಧರ್ಮ ಬಿಟ್ರೆ ಬೇರೆ ಯಾವ ಧರ್ಮದಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಹೌದು. ಬೆಳಿಗ್ಗೆ 2 ಗಂಟೆಗೆ ಚುಮು ಚಳಿ. ಹೊರಗಡೆ ಬಂದ್ರೆ ಎಲ್ಲಿ ಗಡಗಡ ಅಂತೀವಿ, ಕಾಲಲ್ಲಿ ನೀರು ನಿಡ್ಲಿಕ್ಕೆ ಆಗುದಿಲ್ಲ. ಇಂಥ ಸಮಯದಲ್ಲಿ ಹದಿಹರೆಯದ ಹಣ್ಣು ಮುದುಕ ಬಂದು ಸ್ನಾನ ಮಾಡಿ ಹೋಗ್ತಾನಂತ ಹೇಳಿದ್ರೆ ಅಂತ ಕಮಿಟ್ಮೆಂಟ್ ಬಹುಶಃ ಯಾವ ಧರ್ಮದಲ್ಲೂ ಇಲ್ಲ. ಏನು ಧರ್ಮದಲ್ಲೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನೋಡಿ, ಇದು ಸನಾತನದ ಶಕ್ತಿ. ಇದು ಮಹಾಕುಂಭದಲ್ಲಿ ನಾವೇ ಪುನೀತರು, ನಾವೇ ಪಾವಿತ್ರ್ಯರು, ನಮ್ಮ ಜೀವನವೇ. ಮಹಾಕುಂಭಮೇಳದಲ್ಲಿ ಕನ್ನಡದ ಒಬ್ರು ಗುರೂಜಿ ಸಿಕ್ಕಿದ್ರು. ಜಗತ್ತಿನಲ್ಲಿ ಈಗ ಸನಾತನದ ರೆವಲ್ಯೂಷನ್ ಹೇಗಾಗ್ತಿದೆ, ಸನಾತನದತ್ತ ಜಗತ್ತು ವಾಲುತ್ತಿರೋದ್ರ ಬಗ್ಗೆ ಅವರು ಮಾತಾಡಿದ್ರು. ಕಲಿಯುಗದಲ್ಲಿ ಏನು ಕೂಡ ಸಿಗುತ್ತಿಲ್ಲ ಅನ್ನೋದ್ರ ಬಗ್ಗೆ ಅವರು ಮಾತಾಡಿದ್ರು. ಓಂಕಾರದ ಬಗ್ಗೆಯೂ ಕೂಡ ದೇಶ ವಿದೇಶದಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಹಾಗಾದ್ರೆ ಆ ಕನ್ನಡದ ಗುರುಗಳು ಆಡಿರುವಂತ ಮಾತಿನ ತಾತ್ಪರ್ಯ ಏನು, ವೈಜ್ಞಾನಿಕವಾಗಿ ಅವರು ಮಹಾಕುಂಭಮೇಳವನ್ನ ನೋಡಿದ್ದು ಹೇಗೆ, ಈ ವರದಿ ನೋಡಿ.
ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳ ಇವತ್ತು 34ನೇ ದಿನ. 50 ಕೋಟಿ 11 ಲಕ್ಷ ಯಾತ್ರಿಕರು ಪುಣ್ಯ ಸ್ನಾನವನ್ನ ಮಾಡುವ ಮೂಲಕ ಪಾವಿತ್ರ್ಯತೆಯನ್ನು ಅನುಭವಿಸಿದ್ದಾರೆ. ಇವತ್ತು ಕೂಡ ಯಾತ್ರಿಕರ ಸಂಖ್ಯೆ ಸುನಾಮಿಯಂತೆ ಆಗಮಿಸ್ತಾ ಇದೆ ದೇವಭೂಮಿ ಪ್ರಯಾಗರಾಜ್ಗೆ. ಒಂದು ಬಾರಿಯಾದರೂ ಕೂಡ ನೋಡಲೇಬೇಕಾದಂತ ಅತಿ ದೊಡ್ಡ ವಿಶ್ವದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮ. ನಮ್ಮ ಮುಂದಿನ 3 ಪೀಳಿಗೆ ನೋಡಲಾಗದ ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ ಕನ್ನಡಿಗರು. ಕೋಟ್ಯಾಂತರ ಜನ ಬಂದಿರುವಂತ ಕನ್ನಡಿಗರು ಇವತ್ತಿನ ದಿನವನ್ನ ಹೇಗೆ ನೋಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ. ನೋಡಿ, ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದಿಂದ ಬಂದಿರುವಂತ ಯಾತ್ರಿಕರು. ಪ್ರತಿದಿನವೂ ಕೂಡ ಕರ್ನಾಟಕದ ಯಾತ್ರಿಕರು ಸಾಗರೋಪಾದಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಬಂದಿರುವ ಯಾತ್ರಿಕರು ಈ ಪುಣ್ಯ ಸ್ನಾನದ ದಿವ್ಯ ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ. ಗುರುಗಳೇ, ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಬೆಂಗಳೂರಿಂದ ಬಂದಿರೋದು. ಸೊ ಇದೇನಂದ್ರೆ 144 ವರ್ಷಕ್ಕೆ ನಡೆಯುವಂಥ ಮಹಾಕುಂಭ ಏನಕ್ಕಂತ ಹೇಳ್ತೀವಂದ್ರೆ, ಯಾವಾಗ ಸೈನ್ಸ್ ಅಂತ ಅದರಲ್ಲಿ ತಗೊಂಡ್ರೆ, ಯಾಕಂದ್ರೆ ನಮ್ಮ ಹಿಂದೂ ರಿಲಿಜಿಯನ್ ಯಾವುದೇ ಇದ್ರೂ ಒಂದು ವಿಜ್ಞಾನದ ಆಧಾರಿತ ಮೇಲೆ ಇರುತ್ತೆ. ಈಗ 144 ವರ್ಷ ಏನಂದ್ರೆ, ಒಂದು ಸೂರ್ಯ ತನ್ನ ಸುತ್ತುಗಳನ್ನು ಒಂದು ಸಾರಿ 12 ಪ್ಲಾನೆಟ್ ಅನ್ನು ಮುಗಿಸಿದಾಗ ಒಂದು ನಾವು ಪೂರ್ಣ ಕುಂಭ ಅಂತ ತಗೊಳ್ತೇವೆ. ಅದು 12 × 12 ಅಂದ್ರೆ 144 ವರ್ಷ ಆದಾಗ ಅದನ್ನ ಮಹಾಕುಂಭ ಅಂತ ತಗೊಳ್ತೀವಿ. ಯಾಕೆ ಇವಾಗೆ ಮಹಾಕುಂಭ ಅಂತ ತಗೊಳ್ತೀವಿ ಅಂದ್ರೆ, ಯಾವಾಗ ರವಿ ಮತ್ತು ಚಂದ್ರ ಮತ್ತು ಗುರು ಕುಂಭರಾಶಿಯಲ್ಲಿ ಕೂಡ್ತಾನೋ ಅಂದ್ರೆ ಅದನ್ನ ಆಸ್ಪಿಷಿಯಸ್ ಟೈಮ್ ಅಂತ ತಗೊಳ್ತೀವಿ ನಾವು. ಬೇಸಿಕಲಿ ಇದು ಸೈಂಟಿಫಿಕ್ ಟೆಕ್ನಿಕಲ್ ರೀಸನ್. ಸೊ ಹಾಗಾಗಿ ನಮ್ಮ ಯಾವುದೇ ಒಂದು ಸನಾತನ ಧರ್ಮ ಮಾಡಿದ್ರು ಪ್ರತಿಯೊಂದು ರಿಚುವಲ್ಸು ಬಹಳ ಒಂದು ವಿಜ್ಞಾನ ಆಧಾರಿತವಾದ ಇದ್ರ ಮೇಲೇನೆ ಡೆವಲಪ್ ಆಗಿದೆ. ನೋಡಿ, ಸನಾತನದ ಶ್ರೀಮಂತಿಕೆ ಅಂತ ಹೇಳಿದ್ರೆ ಇದು. 100 ಜನ ಬಂದವರು ಈ ದಿವ್ಯ ಅನುಭೂತಿಯನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ನಾನು ಮಾತಾಡಿಸ್ತೀನಿ. ಎಲ್ಲಿಂದ ಬಂದ್ರಮ್ಮ? ನಾವು ಬೆಂಗಳೂರಿಂದ. ಹೆಂಗಿದೆ ಮಹಾಕುಂಭದ ಅನುಭವ? ಅದೇ ಸೂಪರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಆಕ್ಚುಲಿ 2 ಇಯರ್ಸ್ ಬ್ಯಾಕ್ ನಾವು ಬಂದಿದ್ವಿ, ಇಲ್ಲಿ 5 ಡೇಸ್ ಇದ್ವಿ. ನೆಕ್ಸ್ಟ್ 2 ಇಯರ್ಸ್ ನಂತರ ಬರ್ತೀವಿ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. 144 ವರ್ಷ ನಮ್ಮ ಮುಂದಿನ 3 ಪೀಳಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ತಾವು ಅದಕ್ಕೆ ಸಾಕಾರ ಆಗ್ತಾ ಇದ್ದೀರಿ. ತಮ್ಮ ಸಂತೃಪ್ತಿ ಅನುಭೂತಿ ಹೆಂಗಿದೆ? ನಿಜ ಖುಷಿ ಅನ್ಸುತ್ತೆ. ಆ 3 ಡಿಪ್ ಇದೆಯಲ್ಲ, ನಿಜವಾಗ್ಲೂ ಇಟ್ ಇಸ್ ರಿಯಲಿ ಟ್ರೂಲಿ ಬ್ಲೆಸ್ಸಿಂಗ್ಸ್. ಕರೆಕ್ಟ್. ಖಂಡಿತ ಹೌದು. ಸರ್ ಹೇಳಿ. ಹಾ, ಈ ಕುಂಭಮೇಳ 144 ವರ್ಷಕ್ಕೊಂದು ನಡೆಯೋದನ್ನ ಬರಬೇಕು ಅಂದರೆ ಪಾಲ್ಗೊಳ್ಬೇಕು ಅಂತ ನಾವು ಅದೃಷ್ಟ ಮಾಡಿರಬೇಕು. ಹೋದ ಜನ್ಮದಲ್ಲಿ ಏನಾಗಿದ್ದು ಗೊತ್ತಿಲ್ಲ, ಈ ಜನ್ಮದಲ್ಲಿ ಮಾಡಿದ್ದೀವಿ. ಇನ್ನು ಬರೋ 5 ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇದರಿಂದ ಇದೆಲ್ಲರೂ ಪ್ರತಿಯೊಬ್ಬರು ಬಂದು ಈಗ 34ನೇ ದಿನ. ಅಮೆರಿಕ ಜನಸಂಖ್ಯೆ 33 ಕೋಟಿ. ನಾವು 50 ಕೋಟಿ 11 ಲಕ್ಷ ಯಾತ್ರಿಕರು ಬಂದು ಸ್ನಾನ ಮಾಡಿ ಆಗಿದೆ. 46 ದಿನದೊಳಗಡೆ 3 ಅಮೆರಿಕದ ಜನಸಂಖ್ಯೆ ಬಂದು ಸ್ನಾನ ಮಾಡುವಷ್ಟು ಜನ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ರೆ, ನೋಡಿ ಏನಿದು ನಮ್ಮ ಕಣ್ಣುಗಳು ಪಾವನ ಆಗ್ಬಿಟ್ಟಿದೆ. ಮತ್ತೆ ಮುಂದೇನಿಲ್ಲ. ನೋಡಿ, ಎಂತ ಊರುಗೋಲ್ ಇಟ್ಕೊಂಡಂತ ಅಜ್ಜಿ ಬಂದು 85 ವರ್ಷದ ಅಜ್ಜಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಯಾರೋ ಒಬ್ಬ ವೀಲ್ ಚೇರ್ ನಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರೆ. ಬಹುಶಃ ಇಂಥ ಒಂದು ಕಮಿಟ್ಮೆಂಟು ಹಿಂದೂ ಧರ್ಮ ಬಿಟ್ರೆ ಬೇರೆ ಯಾವ ಧರ್ಮದಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಹೌದು. ಬೆಳಿಗ್ಗೆ 2 ಗಂಟೆಗೆ ಚುಮು ಚಳಿ. ಹೊರಗಡೆ ಬಂದ್ರೆ ಎಲ್ಲಿ ಗಡಗಡ ಅಂತೀವಿ, ಕಾಲಲ್ಲಿ ನೀರು ನಿಡ್ಲಿಕ್ಕೆ ಆಗುದಿಲ್ಲ. ಇಂಥ ಸಮಯದಲ್ಲಿ ಹದಿಹರೆಯದ ಹಣ್ಣು ಮುದುಕ ಬಂದು ಸ್ನಾನ ಮಾಡಿ ಹೋಗ್ತಾನಂತ ಹೇಳಿದ್ರೆ ಅಂತ ಕಮಿಟ್ಮೆಂಟ್ ಬಹುಶಃ ಯಾವ ಧರ್ಮದಲ್ಲೂ ಇಲ್ಲ. ಧರ್ಮದಲ್ಲೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ನೋಡಿ, ಇದು ಸನಾತನದ ಶಕ್ತಿ. ಇದು ಮಹಾ ಕುಂಭದಲ್ಲಿ ನಾವೇ ಪುನೀತರು, ನಾವೇ ಪಾವಿತ್ರ್ಯರು. ನಮ್ಮ ಜೀವನವೇ